ಅಮಿತ್ ಶಾ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಸೇನೆ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಉಗ್ರರ ಸಂಹಾರದ ವಿಚಾರವಾಗಿ ಅಮಿತ್ ಶಾ ಕಡೆಯಿಂದ ಬಂದಿರುವ ಮೊದಲ ರಿಯಾಕ್ಷನ್ ಇದು. ನಮ್ಮ ಭಾರತೀಯ ಸೇನೆ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅಂತ ಅಮಿತ್ ಶಾ ಹೇಳಿದ್ದಾರೆ. ಮೊನ್ನೆ ನಡೆದಂತ ಉಗ್ರರ ದಾಳಿಯ ನಂತರದಲ್ಲಿ ಸುಮಾರು 3-4 ದಿನಗಳ ನಂತರದಲ್ಲಿ ಅಮಿತ್ ಶಾ ರಿಯಾಕ್ಟ್ ಮಾಡ್ತಾರೆ. ಪ್ರತಿಯೊಂದು ಸಾವಿಗೂ ಕೂಡ ನ್ಯಾಯ ದೊರಕಿಸೋ ಕೆಲಸವನ್ನ ನಾವು ಮಾಡ್ತೀವಿ ಅಂತ. ಅದಾದ ನಂತರದಲ್ಲಿ ನಿನ್ನೆ ತಡರಾತ್ರಿ ಅಂಥ ಮಾತಿನ ಮೊದಲ ಪ್ರಯತ್ನದ ಭಾಗ ನಾವು ಗಮನಿಸಿದ್ದೀವಿ. ಅದು ಪಾಕಿಸ್ತಾನದ ಒಳಗಿರುವಂತಹ ಕೆಲ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿ ಹೊಡೆದಿರುವಂಥದ್ದು. ಬಟ್ ಇದು ಆರಂಭ ಅಷ್ಟೇ, ಇದೇನೂ ಅಲ್ಲ ಲೆಕ್ಕಾಚಾರ ಹೇಳಬೇಕು ಅಂತ ಅಂದ್ರೆ. ಉಗ್ರರ ಸಂಹಾರ ಸಂಪೂರ್ಣವಾಗಿ ಆಗ್ಬೇಕು ಅಂತ ಅಂದ್ರೆ ಸಂಪೂರ್ಣವಾಗಿ ನಾವು ಅವರನ್ನ ಹತೋಟಿಗೆ ಸಂಹಾರ ಅನ್ನೋದಕ್ಕಿಂತ ಹತೋಟಿಗೆ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಈ ತರನಾದಂತ ಇನ್ನು 100 ಕಾರ್ಯಾಚರಣೆ ಆಗ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ಯಾಕಂತ ಅಂದ್ರೆ ಇಂಥ ರಕ್ತ ಪಿಪಾಸುಗಳು POK ಇಂದ ಪಾಕಿಸ್ತಾನದ ಉದ್ದಗಲಕ್ಕೂ ಕೂಡ ಹರಡಿದ್ದಾರೆ. ಹಾಗಾಗಿ ಇದನ್ನೊಂದು ದೊಡ್ಡ ಮಟ್ಟದಲ್ಲಿ ಬಿಂಬಿಸಿ ಇದೇ ನಾವು ತೆಗೆದುಕೊಂಡಿರುವಂತ ಪ್ರತೀಕಾರ ಅಂತ ಹೇಳಿ ಬಿಂಬಿಸುವಂಥದ್ದು ಮಾತ್ರ ಅಲ್ಲ, ಇದರ ವಿರುದ್ಧ ಮುಂದುವರೆದ ಕಾರ್ಯಾಚರಣೆ ಆಗ್ಬೇಕು. ಅದನ್ನು ಭಾರತ ನಿರೀಕ್ಷೆ ಮಾಡ್ತಾ ಇರೋದು. ಈಗ ಬರೋದು ಹೊಡೆಯೋದು, ಇನ್ನೊಂದು ವಾರ ಆದ್ಮೇಲೆ ಅವ್ರುಗಳು ಮತ್ತೆ ನುಗ್ಗೋದು, ಇಲ್ಲೆಲ್ಲೋ ಮತ್ತೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತು ಅಂತ ಅದಕ್ಕೊಂದು ಆ ನಂತರದ ವಿವರಣೆ, ಇದು ನೋಡಿ ನೋಡಿ ಸಾಕಾಗೋಗಿದೆ ಭಾರತೀಯರಿಗೂ ಕೂಡ. ಅದರಲ್ಲೂ ಕೂಡ ಮೊನ್ನೆ ನಡೆದಂತ ಪಹಲ್ಗಾಮ್ ಅಟ್ಯಾಕ್ ನಮ್ಮ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗಂತ ಈ ರೀತಿಯಾದಂತಹ ಲೂಪೋಲ್ಸ್ ಗಳನ್ನೇ ಇಟ್ಕೊಂಡು ಹೊಡ್ತಾ ತಿನ್ನೋದು ಇನ್ನೂ ಎಷ್ಟು ವರ್ಷ? ಬಹುಶಃ ಈ ಉಗ್ರರೇ ಇಲ್ಲ ಅಂತ ಅಂದ್ರೆ ಈ ರೀತಿಯಂತ ಸೆಕ್ಯೂರಿಟಿ ಲ್ಯಾಬ್ಸ್ ಮತ್ತೊಂದು ಇದ್ಯಾವುದು ಕೂಡ ಗಣನೆಗೆ ಬರೋದಿಲ್ಲ. ಸೊ ಹಾಗಾಗಿ ಮೂಲವನ್ನ ಕೆದಕಿ ಹೊಡಿಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ನಿಟ್ಟಿನ ಕೆಲಸಗಳು ಈಗ ಆರಂಭ ಆದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಮುಂದುವರಿಯುತ್ತೆ ಅನ್ನುವಂಥದ್ರ ಕಡೆಗೆ ನಾವು ಗಮನ ಕೊಡಬೇಕಿದೆ. ಅಮಿತ್ ಶಾ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ LOC ಭಾಗದಲ್ಲಿ ಇದೀಗ ಕದನ ವಿರಾಮ ಉಲ್ಲಂಘನೆ ಮಾಡಿ ಭಾರತದ ನಾಗರಿಕರ ಕಡೆಗೆ ಗುಂಡಿಡುವಂತ ಕೆಲಸ ಆಗ್ತಾ ಇದೆ ಅಂತೇಳಿ ಪಾಕಿಸ್ತಾನ ಇನ್ನೆಂತ ಅನಾಹುತಕ್ಕೆ ಮುನ್ನುಡಿ ಬರೆಯೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಅರ್ಕೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹಾಗೆ ಪ್ರೇಮ್ಚಂದ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇನ್ನು ಬಹುಶಃ ಸರ್ ಈ ವಿಚಾರ ಅಂತಂದ್ರೆ ಅರ್ಕೇಶ್ ಅವರು ನಾವು ಕೇಳೋಣ. ವಿಚಾರ ಅಂತಂದ್ರೆ ಇಲ್ಲಿ ಸರ್ ಈಗ LOCಗೆ ಸಂಬಂಧಪಟ್ಟಾಗೆ ಬಹಳ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್. ಅದಾದ್ರೆ ಅಲ್ಲಿ ಪಾಕಿಸ್ತಾನ ತೀರಾ ನಿನ್ನೆ ತನಕ ಅಪ್ರೋಚೋದಿತ ದಾಳಿ ನಡೆಸುವಂತ ಸಂದರ್ಭದಲ್ಲಿ ನಾಗರಿಕರನ್ನ ಟಾರ್ಗೆಟ್ ಮಾಡಿರಲಿಲ್ಲ. ಈಗ ಅಧಿಕೃತವಾಗಿ 7 ಮಂದಿ ಭಾರತದ ನಾಗರಿಕರು ಹತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಚಿತ್ರಣ ಯಾವ ಕಡೆಗೆ ಹೋಗೋ ರೀತಿಯಾಗಿ ಕಂಡು ಬರ್ತಾ ಇದೆ? ಈಗ ಈ ಚಾನೆಲ್ನಲ್ಲಿ ಬೇರೆಯವರು ಮಾತಾಡ್ತಿದ್ದಾರೆ. ಸೊ ಒಬ್ಬರ ಮೇಲೆ ಒಬ್ಬರು ಮಾತಾಡೋದು ಸೂಕ್ತ ಅಲ್ಲ, ಅವ್ರನ್ನ ಸೈಲೆಂಟ್ ಮಾಡಿ. ಇಲ್ಲ 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 ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇರೋಂಥದ್ದು ಅರ್ಕೇಶ್ ಸರ್. ನಿಮ್ಮನ್ನೇ ಅದು ಸ್ವಲ್ಪ ಎಕೋ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಯಾರು ಮಾತನಾಡ್ತಾ ಇಲ್ಲ, ನೀವೇ. ಅವ್ರ ಮಾತು ನನಗೆ ಕೇಳಿಸ್ತಾ ಇತ್ತು. ಇಲ್ಲ ಇಲ್ಲ ಈಗ ಮಾತಾಡಿ ಸರ್, ಮಾತಾಡಿ, ನೀವು ಮಾತಾಡಿ ಸರ್, ಮಾತಾಡಿ. ಓಕೆ, ನಾವು ಯುದ್ಧ ವಿರಾಮ ಇರಲಿಲ್ಲ, ನಾವೇ ಅಟ್ಯಾಕ್ ಮಾಡಿದ್ದೇವೆ. ಯಾವುದೇ ಯುದ್ಧದಲ್ಲಿ ಮೊದಲು ಯಾರು ಅಟ್ಯಾಕ್ ಮಾಡ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಇದೆ, ಯಾರು ನಂತರ ಪ್ರತಿಕ್ರಿಯಿಸ್ತಾರೆ ಅವ್ರಿಗೆ ಡಿಸಡ್ವಾಂಟೇಜ್ ಇದೆ. ಹೀಗಾಗಿ ಭಾರತ ಅದನ್ನು ಬಳಸ್ಕೊಂಡು ಇವತ್ತು ನಾವು ಅಟ್ಯಾಕ್ ಮಾಡಿದ್ದೇವೆ. ಅದೇ ರೀತಿ ಪಾಕಿಸ್ತಾನ ಪುಲ್ವಾಮಾದಲ್ಲಿ ಮತ್ತು ಈ ಪಹಲ್ಗಾಮ್ನಲ್ಲಿ ಈ ಫಸ್ಟ್ ಅಟ್ಯಾಕ್ ಪಾಲಿಸಿಯನ್ನು ಬಳಸ್ಕೊಂಡು ನಮ್ಮ ಸೆಕ್ಯೂರಿಟಿ ಫೋರ್ಸ್ಗಳು ಅಷ್ಟೊಂದು ಅಲರ್ಟ್ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಉಗ್ರ ದಾಳಿಯನ್ನು ಮಾಡಿದ್ರು. ಆಗ ನಾವು ಇಡೀ ದೇಶವನ್ನು ಎಲ್ಲ ಸಮಯದಲ್ಲೂ ಎಲ್ಲ ಟಾರ್ಗೆಟನ್ನು ರಕ್ಷಿಸುವಂತಹ ವ್ಯವಸ್ಥೆ ಯಾವ ದೇಶದಲ್ಲೂ ಇರಲ್ಲ, ಅದರಲ್ಲೂ ಭಾರತದಂಥ ವಿಶಾಲವಾದ ದೇಶದಲ್ಲಿ. ಹೀಗಾಗಿ ಅವರು ಎಲ್ಲಿ ಟಾರ್ಗೆಟ್ ವೀಕ್ ಆಗಿರುತ್ತೆ ಅಂಥ ಕಡೆ ನೋಡಿ ಅವರು ಅಟ್ಯಾಕ್ ಮಾಡ್ತಾರೆ. ದಟ್ಸ್ ವಾಟ್ ದೇ ಹ್ಯಾವ್ ಡನ್ ಇನ್ ಪಹಲ್ಗಾಮ್. ಈಗ ಭಾರತ ಅದೇ ತಂತ್ರವನ್ನು ಉಪಯೋಗಿಸಿ ನಾವು ಆಕ್ರಮಣ ಮಾಡಿದ್ದೇವೆ. ಆಕ್ರಮಣ ಮಾಡೋಕ್ಕಿಂತ ಮುಂಚೆ ನಾವು ಇಡೀ ವಿಶ್ವಕ್ಕೆ ನಮ್ಮ ಸ್ಟ್ಯಾಂಡ್ ಏನಿದೆ ಅನ್ನೋದನ್ನು ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಮತ್ತು ನಾವು ಬಹಳ ಪ್ರಿಸೈಸ್ ಆಗಿ, ಜಾಸ್ತಿ ಸಮಯ ತಗೊಳ್ಳದೆ
ಅಂತಾರಾಷ್ಟ್ರೀಯ ಒಪಿನಿಯನ್ ನಮ್ಮ ಫೇವರ್ಗೆ ಮಾಡಿಕೊಂಡು ನಾವು ಕೆಲವು ನಿಮಿಷಗಳಲ್ಲಿ ಈ ಆಪರೇಷನ್ನ ಮಾಡಿ ಮುಗಿಸಿದ್ದೇವೆ. ಹೀಗಾಗಿ ಪಾಕಿಸ್ತಾನಕ್ಕೆ ಇವತ್ತು ಅಂತಹ ಮಾರಲ್ ಸ್ಟ್ರೆಂತ್ ಇಲ್ಲ. ಭಾರತ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಸರಿಯೋ ತಪ್ಪು ಅಂತ ಪ್ರಶ್ನೆ ಮಾಡೋರಿಲ್ಲ. ಯಾಕೆ ಅಂತ ಅಂದರೆ ಅವರು ನಿರಂತರವಾಗಿ ಭಾರತವನ್ನು ಕೆಣಕ್ತಾ ಬಂದಿದ್ದರು. ಈಗ ಅದಕ್ಕೆ ಸೂಕ್ತ ಉತ್ತರವನ್ನು ಭಾರತ ಕೊಟ್ಟಿದೆ. ಇದು ಇಂಟರ್ನ್ಯಾಷನಲ್ ಒಪಿನಿಯನನ್ನು ನಾವು ಈಗ ನಮ್ಮ ಕಡೆ ಸಡ್ಕೊಳ್ಳಿಕ್ಕೆ ಪಾಕಿಸ್ತಾನ ಮಾಡಬಹುದಾದ ಅಪಪ್ರಚಾರಗಳನ್ನು ತಡೆಯೋದಕ್ಕೆ ನಾವೇನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ನಾವು ಭಾವುಕರಾಗಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನಾವು ಎವಿಡೆನ್ಸ್ಗಳನ್ನು ಅಂತಾರಾಷ್ಟ್ರೀಯ ಕಮ್ಯುನಿಟಿಗೆ ಕೊಡಬೇಕು. ಯಾರ್ಯಾರು ಸತ್ತಿದ್ದಾರೆ, ಹೇಗೆ ಸತ್ತಿದ್ದಾರೆ ಅನ್ನೋದನ್ನು ನಾವು ಅಂತಾರಾಷ್ಟ್ರೀಯ ಕಮ್ಯುನಿಟಿಗೆ ಹೇಳಬೇಕು. ಕೆಲವರು ಕಿವಿ ಇದ್ದು ಕಿವುಡರಾಗಿರ್ತಾರೆ. ಅವ್ರಿಗೆ ನಾವು ಎಷ್ಟು ಹೇಳಿದ್ರು, ಉದಾಹರಣೆಗೆ ಚೀನಾ, ಅವ್ರಿಗೆ ನಾವು ಎಷ್ಟೇ ಮಾಹಿತಿ ಕೊಟ್ಟರು ಅದು ಹಾಗಲ್ಲ ಅಂತ ಅನ್ನೋ ರಾಗ ಎಳೆಯೋ ಪ್ರವೃತ್ತಿ ಇದೆ. ಆದರೆ ಯಾವುದೇ ಸೆನ್ಸಿಬಲ್ ರಾಷ್ಟ್ರ ಭಾರತಕ್ಕೀಗ ಆಗ್ತಾ ಇರೋ ಅನ್ಯಾಯವನ್ನು ಅರ್ಥ ಮಾಡ್ಕೊಳ್ಬಲ್ದು. ಆ ರೀತಿ ನಾವು ಎವಿಡೆನ್ಸ್ನ ಸಂಗ್ರಹ ಮಾಡಿ ವಿಶ್ವಕ್ಕೆ ನಾವು ತಿಳಿಸಬೇಕಾಗಿದೆ. ಮತ್ತು ನಾವು ಇವತ್ತು ಒಮ್ಮೆ ಆಕ್ರಮಣ ಮಾಡಿ ಇಲ್ಲಿಗೆ ಟೆರರಿಸಮ್ನ ಸಮಸ್ಯೆ ಮುಗಿದೋಯ್ತು ಅನ್ನುವ ಭ್ರಮೆಯಲ್ಲಿರಬಾರ್ದು. ಈ ನೋವು ತಿಂದ ಪ್ರಾಣಿ ಮತ್ತೆ ಏನಾದರೂ ಮಾಡಿ ಪ್ರತಿಕಾರ ತೀರಿಸ್ಕೊಳ್ಳುವ ಹುನ್ನಾರವನ್ನು ಮಾಡ್ತಲೇ ಇರುತ್ತೆ. ಆ ಏನೇನು ಹುನ್ನಾರ ಮಾಡಬಹುದು, ಅದನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೈನ್ಯಾಧಿಕಾರಿಗಳಿಗೆ ರಾಜತಾಂತ್ರಿಕರಿಗೆ ಬಿಟ್ಟುಬಿಡೋಣ. ಅವರು ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ. ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಿರ್ದೇಶನ ಕೊಡೋದು ತಪ್ಪು. ಯಾಕೆ ಅಂದರೆ ಅವರು ಬುದ್ಧಿವಂತರಾಗಿದ್ದಾರೆ, ಅವ್ರಿಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಿದೆ, ಮತ್ತು ಅವರು ನಮ್ಮೆಲ್ಲರಿಗಿಂತ ಹೆಚ್ಚಾದ ರಾಷ್ಟ್ರಪ್ರೇಮ ಇರುವಂತಹ ಜನ. ನಾವು ಅವರ ನಿರ್ಣಯವನ್ನು ಇವತ್ತು ಗೌರವಿಸೋಣ. ಕರೆಕ್ಟ್ ಸರ್, ಮಾತನಾಡ್ತೀರಿ. ಹಾಗೆ ಪ್ರೇಮ್ಚಂದ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹಾಗೆ ಸರ್, ಒಟ್ಟು ಪಾಕಿಸ್ತಾನವನ್ನ ನಿಗ್ರಹಿಸುವಂತ ನಿಟ್ಟಿನಲ್ಲಿ ಭಾರತ ಬೇರೆ ಬೇರೆ ತರಹದ ಪ್ರಯತ್ನವನ್ನ ಪಡ್ತಾ ಇದೆ, ನಾವು ನೋಡ್ತಾ ಇದೀವಿ. ಬಟ್ ನಮ್ಮ ನೌಕಾಪಡೆ ಸರ್ ಮೊನ್ನೆಯಿಂದ ನಾವು ಒಂದು ಹೆಜ್ಜೆ ಮುಂದೆನೇ ಇದೆ. ಬಹುಶಃ ನಮ್ಮ ವಾಯುಸೇನೆಗೆ ಸಂಬಂಧಪಟ್ಟ ಹಾಗಿನಕ್ಕಿಂತನೂ ಕೂಡ ನೌಕಾಪಡೆ ನೋಡಿ, ನೀವು ನಮ್ಮಿಂದ ದೂರ ಇಲ್ಲ, ನೀವು ನಮ್ಮ ಏನು ಟಾರ್ಗೆಟ್ ರೀಚ್ ನಲ್ಲೇ ಇದ್ದೀರಾ, ಈ ರೀತಿಯಾದಂತ ಕೆಲ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಂಥದನ್ನ ನಾವು ನೋಡ್ತಾ ಇದ್ವಿ.